ಈ ಮಗು ರೀ ಮುಂಚೆನೋ ಕಮ್ಮಿ ಮಾತಾಡ್ತಿದ್ರಂತೆ, ಇವಾಗ ನೋಡ್ರಿ ಮುಂಚೆ ಮಾತೆ ಬರ್ತಿರ್ಲಿಲ್ಲ ಅಂತ ಇವಾಗ ಇಲ್ಲಿ ಬಂದ್ಬಿಟ್ಟು ಈ ಮೇಡಮ್ ಅವರು ಸಹಿತ ಚೆನ್ನಾಗಿ ಟೀಚ್ ಮಾಡಿಬಿಟ್ಟು ಇವಾಗ ಈ ಮಕ್ಕಳಿಗೆ ಮಾತು ಬರಂಗೂ ಸಹಿತ ಮಾಡಿದಾರ. ಸೊ ಎಂತ ಒಳ್ಳೆ ವಿಷಯ ನೋಡ್ರಿ. ಬಟರ್ಫ್ಲೈ ಬಟರ್ಫ್ಲೈ ಕಮ್ ಕಮ್ ಬಟರ್ಫ್ಲೈ ಕಮ್ ಕಮ್ ಬಟರ್ಫ್ಲೈ ಹಾಯ್ ಹಾಯ್ ಹಾಯ್. ಇಷ್ಟು ದಿನ ರೀ ನಾನು ಚೈನಾನಾಗಿದ್ದು ಚೈನಾದ ಅಭಿವೃದ್ಧಿ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ತೋರಿಸಿದ್ದೆ ರೀ. ನೋಡಿರಿ ನಾವು ಒಳ್ಳೇದನ್ನ ಮಾಡ್ಬೇಕಂತಂದರೆ ನಾವು ಇನ್ನೊಬ್ಬರು ನೋಡಾದರೂ ಕಲಿಬೋದು, ಇಲ್ಲ ನಮ್ಮಿಂದ ಇನ್ನೊಬ್ಬರಾದರೂ ಕಲಿಬೋದು, ಇಲ್ಲಪ್ಪ ಅಂತಂದರೆ ಬೇರೆ ದೇಶದವ್ರನ್ನಾದ್ರೂ ನೋಡಿ ಕಲಿಬೋದು ರೀ. ಸೊ ಇವಾಗ ನಾನು ಹಿಂದ್ಗಡೆ ನೋಡ್ಬೋದು ರೀ, ನಾನು ಅಂಗನವಾಡಿ ಶಾಲೆಗೆ ಬಂದೀನಿ ರೀ. ಯಾಕಪ್ಪ ಅಂದರೆ ಇಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ನಾನು ಕೈಲಾದಷ್ಟು ಎಜುಕೇಷನ್ ವಿಷಯದಲ್ಲಿ ಸಹಾಯ ಮಾಡ್ತೀನಿ ರೀ. ಯಾಕಪ್ಪ ಅಂತಂದರೆ ಮಕ್ಕಳು ಚಿಕ್ಕವ್ರು ಇದ್ದಾಗಲೇ ಅವ್ರಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಟ್ಟರೆ ತಾವು ಚೆನ್ನಾಗಿ ಕಲಿತಾರ, ಮತ್ತು ಮುಂದೊಂದು ದಿನ ಅವರು ಸಹಿತ ಚೆನ್ನಾಗಿ ಕಲ್ತ್ಬಿಟ್ಟು ಇನ್ನೊಬ್ರಿಗೂ ಸಹಿತ ಒಳ್ಳೇದನ್ನ ಕಲಿಸ್ತಾರ. ಇವಾಗ ನಾನು ಈ ಅಂಗನವಾಡಿ ಶಾಲೆಯಲ್ಲಿ ಹೋಗ್ಬಿಟ್ಟು ನೋಡೋಣ ಮಕ್ಕಳು ಏನು ಮಾಡಕ್ಕೆ ಮತ್ತು ಅವ್ರು ಏನೇನು ಹೆಂಗೆ ಕಲ್ತಾರ ಅನ್ನೋದು ಸಹಿತ ನೋಡಂಬ್ರಿ. ಇದು ಬಂದುಬಿಟ್ರಿ ಬಿಜಾಪುರಲ್ಲಿರುವಂಥ ಒಂದು ಅಂಗನವಾಡಿ ಶಾಲೆ ಐತ್ರಿ. ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡಂಬ್ರಿ. ಇದು ಒಂದು ಮನೆಯಲ್ಲೇ ಈ ಥರ ಬಾಡಿಗೆ ತೊಗೊಂಡು ಶಾಲೆ ನಡೆಸ್ತಾರೆ. ಇಲ್ಲಿ ನೋಡ್ರಿ, ಇವಾಗ ಹಿಂದ್ಗಡೆ ಎಲ್ಲ ಈ ಥರ ಹೋಗ್ಬೇಕು. ಇಲ್ಲೆಲ್ಲ ಈಗ ಮಕ್ಕಳೆಲ್ಲ ಚಪ್ಪಲ್ ಬಿಟ್ಟಾರ. ಸೊ ಇಲ್ಲಿ ನೋಡಿದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಿದೆ ನೋಡ್ರಿ. ಸೊ ಇವಾಗ ಇಲ್ಲಿ ನೋಡಿದ್ರೆ ಮಕ್ಕಳೆಲ್ಲ ಒಳಗಡೆ ಕೂತ್ಕೊಂಡು ಓದಕತ್ತಾರ. ಇವಾಗ ಮಕ್ಕಳೆಲ್ಲ ಓದೋದ್ರಾಗ ಬ್ಯುಸಿ ಅದಾರ, ಕೇಳಿಸ್ಕೊಬೋದು ಅವ್ರ ಧ್ವನಿ. ನಾನು ಸಹಿತ ಒಳಗಡೆ ಹೋಗ್ಬಿಟ್ಟು ನೋಡ್ತೇನೆ. ನಾನು ಸುಮಾರು ವರ್ಷ ಆಯ್ತು ರೀ ಓದೋದು ಬಿಟ್ಟು, ಬಟ್ ಮಕ್ಕಳು ಮಾತ್ರ ಇವಾಗಿನ ಜನ್ರೇಷನಲ್ಲಿ ಸಖತ್ತಾಗಿ ಸ್ಟಡಿ ಮಾಡ್ತಿರ್ತಾರೆ ನೋಡ್ರಿ. ಎಂಟ್ರೆನ್ಸಲ್ಲಿ ಈ ಥರ ಐತಿ ನಮ್ಮ ಇಂಡಿಯಾ ಫ್ಲಾಗ್ ಆಗಿರ್ಬೋದು. ಇಲ್ಲಿ ಮಕ್ಕಳಿಗೆಲ್ಲ ಈ ಥರ ಕಲಿಸ್ತಾರೆ. ಈ ಕಡೆ ನೋಡಿದ್ರೆ ಇಲ್ಲೆಲ್ಲ ಎನಿಮಲ್ಸ್ ಆಗಿರ್ಬೋದು, ಅದ್ರದ್ದೆಲ್ಲ ಇಂಗ್ಲೀಷು ಮತ್ತು ಕನ್ನಡದಲ್ಲೂ ಸಹಿತ ಇದೆ. ಸೊ ಅವರಿಗೆಲ್ಲ ಈಸಿಯಾಗಿ ಹಿಂಗೆ ರೀಡ್ ಮಾಡೋಕ್ಕೂ ಆಗುತ್ತಾ. ಇವಾಗ ನಾನು ಇವೆಲ್ಲ ಬುಕ್ಸ್ ತಂದಿದ್ದೆ. ಸೊ ಇದು ಅವ್ರ ಮಕ್ಕಳಿಗೆಲ್ಲ ಕೊಡ್ತೀನಿ. ಇವಾಗ ಇಲ್ಲಿ ಒಳಗೆ ಬಂದು ನೋಡಂಬ್ರಿ ಮಕ್ಕಳು ಏನು ಮಾಡಕತ್ತಾರಂತ ನೋಡ್ರಿ. ಮಕ್ಕಳು ಓದೋದ್ರಾಗ ಬ್ಯುಸಿ ಅದಾರ. ಇವರು ಟೀಚರು, ಇವರು ಹೆಲ್ಪರು. ಮಕ್ಕಳು ಮಾತ್ರ ಓದೋದ್ರಾಗ ಹೆವಿ ಬ್ಯುಸಿ ಅದಾರ. ಫುಲ್ಲು ಜೋರು ಓದಕತ್ತಾರ. ವೆರಿ ಗುಡ್ ವೆರಿ ಗುಡ್. ಸೊ ಮಕ್ಕಳು ಮಾತ್ರ ಮಸ್ತ್ ಸ್ಟಡಿ ಮಾಡಕತ್ತಾರ ನೋಡ್ರಿ. ಅವರೆಲ್ಲ ಫುಲ್ ಎಷ್ಟು ಜೋಶಲ್ಲ ಅದಾರ ಓದೋ ವಿಷಯದಲ್ಲಿ. ವೆರಿ ನೈಸ್ ನೋಡ್ರಿ, ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಓದಕತ್ತಾರ. ಟೀಚರು ಸಹಿತ ಎಷ್ಟು ಚೆನ್ನಾಗಿ ಕಲ್ಸಕತ್ತಾರ ನೋಡ್ರಿ. ಮಕ್ಕಳಿಗೆಲ್ಲ ಎಷ್ಟು ಚೆನ್ನಾಗಿ ಅವರು ಎನ್ಕರೇಜ್ ಮಾಡ್ತಿದ್ದಾರೆ. ಸೊ ಮಕ್ಕಳು ಸಹಿತ ನೋಡ್ಬೋದು ಎಷ್ಟು ಚೆನ್ನಾಗಿ ಶಿಸ್ತು ಕೂತ್ಕೊಂಡು ಎಷ್ಟು ಚೆನ್ನಾಗಿ ಸ್ಟಡಿ ಮಾಡಕತ್ತಾರ. ಸೊ ಮಕ್ಕಳಿಗೆ ಈ ಥರ ಚೆನ್ನಾಗಿ ಎಜುಕೇಷನ್ ಕೊಟ್ಟರೆ ಮುಂದೊಂದು ದಿನ ಅವರು ಸಹಿತ ಎತ್ತರಕ್ಕೆ ಬೆಳೆದ್ಬಿಟ್ಟು ಅವ್ರ ಕೈಲಿ ಆದಷ್ಟು ಅವ್ರು ಇನ್ನೊಬ್ರಿಗೂ ಸಹಿತ ಸಹಾಯ ಮಾಡಿಬಿಟ್ಟು ಅವ್ರಿಗೂ ಒಳ್ಳೆ ಎಜುಕೇಷನ್ ಕೊಡೋದಾಗಿರ್ಬೋದು, ಇನ್ನೂ ಒಳ್ಳೆ ವಿಷಯನ ಈ ಥರ ಹೇಳ್ಕೊಡ್ಬೋದು ನೋಡ್ರಿ ಮುಂದೊಂದು ದಿನ. ಈ ಮೇಡಮ್ ಅವರು ಸಹಿತ ತುಂಬ ಒಳ್ಳೆ ಒಂದು ಎಜುಕೇಷನ್ ಕೊಡ್ತಿದ್ದಾರೆ ಮಕ್ಕಳಿಗೆ. ತುಂಬ ಥ್ಯಾಂಕ್ಸ್ ರೀ. ಮಕ್ಕಳು ಎಲ್ಲರೂ ಚೆನ್ನಾಗಿ ಶಿಸ್ತು ಕೂತ್ಕೊಂಡು ಓದಕತ್ತಾರ. ಇವಾಗ ನಾವು ಅವ್ರಿಗೆ ತೊಂದರೆ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ಅವ್ರು ಫ್ಲೋರ್ನಾಗ ಅದಾರ ಒಂದು ಓದೋ ವಿಷಯದಲ್ಲಿ. ಬಟ್ ಎಲ್ಲರೂ ಸಹಿತ ನೋಡ್ಬೋದು ನೀವು ಕರೆಕ್ಟಾಗಿ ಕೂತ್ಕೊಂಡೇ ಸ್ಟಡೀಸ್ ಮಾಡಕತ್ತಾರ. ಹಿಂಗೆ ಒಬ್ಬೊಬ್ಬರಿಗೆ ಆಟ ಆಡ್ಕೋತು ಓದೋದು ಈ ಥರ ಮಾಡ್ತಿಲ್ಲ. ಸೊ ಫೌಂಡೇಶನ್ ಇವರಿಗೆಲ್ಲ ಚೆನ್ನಾಗೇ ಬೀಳ್ತಿದೆ. ಇದೇ ಥರ ಚೆನ್ನಾಗಿ ಓದ್ತಾ ಹೋದರೆ ಇನ್ನೂ ಸಹಿತ ಒಳ್ಳೆದನ್ನೆಲ್ಲ ಕಲ್ತ್ಬಿಟ್ಟು ಮುಂದೆ ಇನ್ನೂ ಅವರು ಒಳ್ಳೇದನ್ನ ಕಲಿಸ್ಬೋದು ಬೇರೆಯವ್ರಿಗೂ ಸಹಿತ. ಸೊ ಮಕ್ಕಳಿಗೆ ಕಲಿಯೋ ಟೈಮಲ್ಲಿ ಕಲಿಸ್ಬಿಡ್ಬೇಕ್ರಿ. ಒಳ್ಳೆ ಫೌಂಡೇಶನ್ ಕೊಟ್ಟರೆ ಎಜುಕೇಷನ್ ವಿಷಯದಲ್ಲಿ ಭಾರಿ ಚೆನ್ನಾಗಿರ್ತೈತೆ ನೋಡ್ರಿ. ಸೊ ಮಕ್ಕಳು ಎಷ್ಟು ಗಂಟೆ ಬರ್ತಾರೆ ಎಲ್ಲ ಇಲ್ಲಿ ಸ್ಟಡಿ ಮಾಡಕ್ರಿ? ಹಾಂ ರೀ. ಹಾಯ್ ಹೌದ್ರಿ. ಅವ್ರ ಮಕ್ಳದ್ದು ಊಟದ ಟೈಮಿಂಗ್ ಎಲ್ಲ ಯಾವಾಗ ರೀ? ಹಾಂ ರೀ. ಓಕೆ ರೀ. ಮಕ್ಕಳೆಲ್ಲ ಚೆನ್ನಾಗಿ ಸ್ಟಡಿ ಮಾಡ್ತಾರೆ ಅವ್ರದ್ದು? ಒಳ್ಳೇದ್ರಿ. ನಿಮ್ಮ ಹೆಸರು ಏನು ಹೇಳ್ತೀರಾ? ನಿಮ್ಮ ಹೆಸರು ಒಬ್ಬರೊಬ್ಬರು ನಿಮ್ಮ ಹೆಸರು ಹೇಳ್ರಾ? ನಿನ್ನ ಹೆಸರು? ಪರವಾಗಿಲ್ಲ ಕೂತ್ಕೊಂಡು ಹೇಳು, ಪರವಾಗಿಲ್ಲ. ನಿನ್ನ ಹೆಸರು? ನಿನ್ನ ಹೆಸರಮ್ಮ? ನಿನ್ನ ಹೆಸರು? ಪರವಾಗಿಲ್ಲ ಹೇಳು. ಓಕೆ ಪರವಾಗಿಲ್ಲ. ನಿನ್ನ ಹೆಸರು? ನಿನ್ನ ಹೆಸರಮ್ಮ? ಹಾಂ ರೀ. ಹೌದ್ರಿ. ಅಂದ್ರೆ ಅವರು ಮುಂಚೆನೋ ಕಮ್ಮಿ ಮಾತಾಡ್ತಿದ್ರಂತೆ. ಈ ಮಗು ರೀ ಮುಂಚೆನೋ ಕಮ್ಮಿ ಮಾತಾಡ್ತಿದ್ರಂತೆ, ಇವಾಗ ನೋಡ್ರಿ ಮುಂಚೆ ಮಾತೆ ಬರ್ತಿರ್ಲಿಲ್ಲ ಅಂತ ಇವಾಗ ಇಲ್ಲಿ ಬಂದ್ಬಿಟ್ಟು ಈ ಮೇಡಮ್ ಅವರು ಸಹಿತ ಚೆನ್ನಾಗಿ ಟೀಚ್ ಮಾಡಿಬಿಟ್ಟು ಇವಾಗ ಈ ಮಕ್ಕಳಿಗೆ ಮಾತು ಬರಂಗೂ ಸಹಿತ ಮಾಡಿದಾರೆ. ಸೊ ಎಂಥ ಒಳ್ಳೆ ವಿಷಯ ನೋಡ್ರಿ. ನಿಮ್ಮ ಹೆಸರು? ಯೂಸುಫ್. ನೋಡ್ರಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಮಗು.
ಹಾಂ ರೀ. ಸೊ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂದರೆ ಅವ್ರಿಗೆ ನೋಡ್ರಿ ಎಷ್ಟು ಒಂದು ಒಳ್ಳೆ ಎಜುಕೇಷನ್ ಒಂದು ಫೌಂಡೇಶನ್ ಬೀಳ್ತಿದೆ ನೋಡ್ರಿ. ಅಂದರೆ ಅವ್ರು ಚೆನ್ನಾಗಿ ಮಾತಾಡೋದು ಸಹಿತ ಕಲಿತಿದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ. ಸೊ ಈ ಥರ ಮಕ್ಕಳಿಗೆ ಒಳ್ಳೆ ಒಳ್ಳೆ ಎಜುಕೇಷನ್ ಕೊಟ್ಬಿಟ್ಟು ಅವ್ರಿಗೂ ಸಹಿತ ಚೆನ್ನಾಗಿ ಮುಂದೊಂದು ದಿನ ಕಲಿಸಿದ್ರೆ ಅವರು ಸಹಿತ ತುಂಬ ಎತ್ತರಕ್ಕೆ ಬೆಳಿತಾರೆ ನೋಡ್ರಿ. ಸೊ ಎಲ್ಲ ಮಕ್ಕಳು ಅವ್ರವ್ರ ಹೆಸರು ಹೇಳಿದ್ರು. ಇವಾಗ ಈ ಮಕ್ಕಳಿಗೆ ನನ್ನ ಕೈಯಲ್ಲಿ ಏನಾಗುತ್ತಲ್ಲ ಅಷ್ಟು ನಾನು ಸಹಾಯ ಮಾಡ್ತೀನಿ ಎಜುಕೇಷನ್ ವಿಷಯದಲ್ಲಿ. ಬಟರ್ಫ್ಲೈ ಬಟರ್ಫ್ಲೈ butterfly butterfly come butterfly come butterfly come butterfly no 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 I want to fly I want to fly I want to fly I want to fly. Okay, thanks, very good. ಓಕೆ, ಇವಾಗ್ರಿ ನಾನು ಎಲ್ಲ ಚಿಕ್ಕ ಮಕ್ಕಳಿಗೂ ಸಹಿತ ಬುಕ್ಸ್ ಕೊಡ್ತೀನಿ. ಯಾಕಂದರೆ ಮಕ್ಕಳಿಗೆ ಚೆನ್ನಾಗಿ ಫಸ್ಟು ಫೌಂಡೇಶನ್ ಬೀಳ್ಬೇಕಂದ್ರೆ ಚೆನ್ನಾಗಿ ಓದ್ಕೋಬೇಕಲ್ಲ. ಸೊ ಇವ್ರಿಗೆ ಎಲ್ರಿಗೂ ನಾನು ಬುಕ್ ಕೊಡ್ತೀನಿ. ಬಟ್ ನಾನು ಫಸ್ಟ್ ಕೊಡಲ್ಲ, ನಮ್ಮ ತಾಯಿಯವರಿಂದ ಫಸ್ಟ್ ಅವರಿಂದ ಶುರು ಆಗಲಿ. ಅವ್ರು ಬುಕ್ ಕೊಡ್ತಾರ ಕೊಡುಮ. ಸೊ ನಮ್ಮ ತಾಯಿಯವರೇ ಫಸ್ಟ್ ಕೊಡಲಿ, ಯಾಕಂದ್ರೆ ನನಗೂ ಸಹಿತ ಫಸ್ಟ್ ಕಲಿಸಿದ್ದು ಅವರೇ. ಸೊ ತಾಯಿಯಿಂದನೇ ಇರಲಿ. ಸೊ ಎಲ್ರಿಗೂ ಸಹಿತ ಈ ಥರ ಬುಕ್ಸ್ ಕೊಟ್ಟರೆ ಅವರು ಸಹಿತ ಚೆನ್ನಾಗಿ ಓದ್ಕೋಬೋದು. ನೋಡ್ರಿ ಮಕ್ಕಳೆಲ್ಲ ಅವ್ರು ತೊಗೊಂಡ ತಕ್ಷಣ ಬುಕ್ಕು ಕರೆಕ್ಟಾಗಿ ಥ್ಯಾಂಕ್ಸ್ ಅಂತ ಹೇಳ್ತಿದಾರ. ಎಷ್ಟು ಚೆನ್ನಾಗಿ ಥ್ಯಾಂಕ್ಸ್ ಅಂತ ಹೇಳ್ತಾರೆ ನೋಡ್ರಿ ಅವರು. ಮಕ್ಕಳು ತುಂಬ ಶಾಣೆ ಇರ್ತಾರೆ ರೀ. ನಾವು ಹೆಂಗೆ ಕಲಿಸ್ತೀವಲ್ಲ ಹಂಗೆ ಕಲಿತಾರವರು. ಸೊ ಚಿಕ್ಕವರಿದ್ದಾಗಲೇ ಈ ಥರ ಒಂದು ಒಳ್ಳೆ ಎಜುಕೇಷನ್ ಕೊಟ್ಟರೆ ಅವರು ಸಹಿತ ಮುಂದೆ ಒಂದು ದಿನ ಒಳ್ಳೆ ಉನ್ನತ ಸ್ಥಾನದಲ್ಲಿ ಇರ್ತಾರೆ. ನಮ್ಮ ಸಿಸ್ಟರ್ ಸಹಿತ ಮುಂಚೆ ಟೀಚರ್ ಇದ್ದರು. ಸೊ ಅವ್ರಿಗೂ ಸಹಿತ ಮಕ್ಕಳಿಗೆ ಈ ಥರ ಟೀಚ್ ಮಾಡೋದಂದರೆ ತುಂಬ ಇಷ್ಟ. ತಗೊಮ್ಮ. ವೆಲ್ಕಮ್. ಚೆನ್ನಾಗಿ ಓದ್ಕೋಬೇಕಾ? ಓಕೆ, ವೆಲ್ಕಮ್ ವೆಲ್ಕಮ್. ವೆರಿ ಗುಡ್. ಹಾಂ, ನೀವೆಲ್ಲ ಚೆನ್ನಾಗಿ ಓದ್ಕೋಬೇಕಾ ಈ ಬುಕ್ ಎಲ್ಲ ತೊಗೊಂಡ್ಬಿಟ್ಟು? ಓಕೆ, ನಿಮ್ಗೆ ಓದೋದಂದ್ರೆ ಇಷ್ಟನಾ? ಓ ವೆರಿ ಗುಡ್. ನಿಮ್ಗೆ ಓದೋದಂದ್ರೆ ಇಷ್ಟನಾ? ನೀವೆಲ್ಲರೂ ಚೆನ್ನಾಗಿ ಓದ್ಬಿಟ್ಟು ಚೆನ್ನಾಗಿ ಮುಂದೊಂದು ದಿನ ಒಳ್ಳೆ ಒಳ್ಳೆ ಆಫೀಸರ್ಸ್ ಆಗ್ಬೇಕಾ? ಸೊ ಇವಾಗ ನೀವು ಯಾರು ನನಗೂ ಈ ಬುಕ್ಕಲ್ಲಿರೋಂಥದ್ದು ಓದ್ಬಿಟ್ಟು ಹೇಳ್ತೀರಿ? ಯಾರು? ನೀ ಹೇಳ್ತೀಯಾ? ಫಸ್ಟ್ ಬಾ, ಇಲ್ಲಿ ಮುಂದ್ಗಡೆ ಬಾ. ಏನಿದು? ಹಾಂ, ಎ ಫಾರ್ ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇದು ಯಾವ ಫ್ರೂಟು? ವೆರಿ ಗುಡ್. ಇದ್ಯಾವುದು? ಓ ವೆರಿ ಗುಡ್. ಇದು? ಇದು ವೆರಿ ಗುಡ್. ಎಲ್ರು ಕ್ಲಾಸ್ ಹಾಕ್ರಿ. ಸೊ ನೋಡ್ರಿ ಮಕ್ಕಳಿಗೆ ಈ ಥರ ಎಲ್ಲ ಒಂದು ಫೋಟೋಸ್ ತೋರಿಸೋದು ಸಹಿತ ಚೆನ್ನಾಗೆಲ್ಲ ಅವ್ರು ಹೇಳ್ತಾರೆ ಇದು ಯಾವ ಫ್ರೂಟ್ ಅಂತೇಳಿ. ಹಾಗೆ ಮಕ್ಕಳು ಇನ್ನೂ ಇದೇ ಥರ ಕಲಿಸ್ತಾ ಹೋದರೆ ಅವರು ಸಹಿತ ಇನ್ನೂ ತುಂಬ ಚೆನ್ನಾಗಿ ಕಲಿತ್ಬಿಟ್ಟು ಸಹಿತ ಮುಂದೆ ಅವರು ಸಹಿತ ಬೇರೆಯವ್ರಿಗೂ ಸಹಿತ ಚೆನ್ನಾಗಿ ಕಲಿಸ್ತಾರೆ. ಅವರು ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲೂ ಸಹಿತ ಇರ್ತಾರೆ. ಸೊ ಮಕ್ಕಳಿಗೆ ಮೇನ್ ಚಿಕ್ಕವರಿದ್ದಾಗಲೇ ಎಜುಕೇಷನ್ ಒಂದು ಚೆನ್ನಾಗಿರೋಂಥ ಫೌಂಡೇಶನ್ ಕೊಟ್ಟರೆ ಅವರು ಸಹಿತ ತುಂಬ ಎತ್ತರಕ್ಕೆ ಬೆಳಿತಾರೆ ನೋಡ್ರಿ. ವೆಲ್ಕಮ್. ಎಲ್ಲರೂ ಚೆನ್ನಾಗಿ ಓದ್ಕೋಬೇಕಾ? ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಒಳ್ಳೆ ಆಫೀಸರ್ಸ್ ಆಗ್ಬೇಕು ನೀವು ಮುಂದೊಂದಿನ. ಎಲ್ಲರೂ ಟೀಚರ್ ಏನೇನು ಹೇಳ್ತಾರ ಅದೆಲ್ಲ ಚೆನ್ನಾಗಿ ಕಲಿಬೇಕು. ಹಂಗೆ ಎಲ್ಲ ಮಕ್ಕಳಿಗೂ ಒಂದೊಂದು ಚಾಕ್ಲೇಟ್ ಕೊಡ್ತೀನಿ ರೀ. ತಗೊಮ್ಮ. ವೆಲ್ಕಮ್. ತಗೋ. ಚೆನ್ನಾಗಿ ಓದ್ಕೊಳ್ರಿ. ಎಲ್ರಿಗೂ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ವೆಲ್ಕಮ್.